ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ 2 ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಆ 2 ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದು ಇನ್ಮುಂದೆ ಪ್ರತಿ ತಿಂಗಳು 15,000 ಸ್ಕಾಲರ್ಶಿಪ್ ಕೊಡೋದ್ರ ಬಗ್ಗೆ, ಜೊತೆಗೆ ಉಚಿತ ಲ್ಯಾಪ್ಟಾಪ್ ಬಗ್ಗೆ ಇನ್ನೊಂದು ಅಪ್ಡೇಟ್ ಆದ್ರೆ ಇರುವಂತದ್ದು. ಇದ್ರ ಬಗ್ಗೆ ಎಲ್ಲಾನು ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪಡ್ಕೋತೀರಾ. ಹಾಗಾಗಿ ಎಲ್ಲರೂ ಮರಿದ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ, ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಹೌದು, ರಾಜ್ಯ ಸರ್ಕಾರದಿಂದ ಇದೀಗ ಬಂದಂತಹ ಒಂದು 2 ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಈ ಒಂದು 2 ಭರ್ಜರಿ ಗುಡ್ ನ್ಯೂಸ್ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮೊದಲಿಗೆ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, SC ಹಾಗೂ ST ಸಮುದಾಯದ ವಿದ್ಯಾರ್ಥಿಗಳು ಯಾರಾದ್ರೆ ಈ ಒಂದು IAS ಅಂಡ್ ಹಾಗೇನೂ ಸಹ IRS ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗೋದಕ್ಕೆ ಡೆಲ್ಲಿಗೆ ಯಾರೆಲ್ಲ ಹೋಗಿ ಕೋಚಿಂಗ್ ಅನ್ನ ಪಡ್ಕೋತಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಇನ್ ಮುಂದೆ ಪ್ರತಿ ತಿಂಗಳು ಸಹ 15,000 ರೂಪಾಯಿ ಆರ್ಥಿಕ ನೆರವನ್ನ ಕೊಡಲಾಗುತ್ತದೆ. ಇದಕ್ಕಿಂತ ಮುಂಚೆ 10,000 ಕೊಡ್ತಿದ್ರು, ಈಗ ಒಂದು 5,000 ಇನ್ಕ್ರಿಮೆಂಟ್ ಆದ್ರೆ ಮಾಡಿದಾರೆ. ಈಗ SC ಹಾಗೂ ST ಸಮುದಾಯದ ವಿದ್ಯಾರ್ಥಿಗಳು, ನಮ್ಮ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಯಾರಾದ್ರೆ ಡೆಲ್ಲಿಗೆ ಹೋಗಿ IAS IPS IRS ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿರ್ತಾರೆ ಅಂತಹ ಸ್ಟೂಡೆಂಟ್ಸ್ ಗಳಿಗೆ ಇನ್ ಮುಂದೆ ಪ್ರತಿ ತಿಂಗಳು ಸಹ 15,000 ಆರ್ಥಿಕ ಸಹಾಯವನ್ನಾದ್ರೆ ಕೊಡಲಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಈಗಾಗಲೇ ಸಹ ಘೋಷಣೆಯನ್ನ ಮಾಡಿದೆ. ಜೊತೆಗೆ ಅದೇ ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಇನ್ನೊಂದು ಬೆನಿಫಿಟ್ ಏನು ಅಂತ ಅಂದ್ರೆ, ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಡೆಲ್ಲಿಯಲ್ಲಿ ಹೋಗಿ ಒಂದು ಕೋಚಿಂಗ್ ಅನ್ನಾದ್ರೆ ಪಡ್ಕೋತಿದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನ ಅತಿ ಶೀಘ್ರದಲ್ಲೇ ಮಾಡ್ತಾರಂತೆ. ಅದರಲ್ಲೂ ಆ ಒಂದು ಹಾಸ್ಟೆಲ್ ಅಲ್ಲಿ ಹೈಟೆಕ್ ಲೈಬ್ರರಿಯನ್ನ ಕೊಡ್ತಾರಂತೆ. ಅಂಡ್ ಹಾಗೇನು ಸಹ ಬೇಕಿರುವಂತಹ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬೇಕಿರುವಂತಹ ಎಲ್ಲಾ ಪುಸ್ತಕಗಳನ್ನು ಸಹ ಆ ಒಂದು ಲೈಬ್ರರಿಯಲ್ಲಿ ಇಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ CM ಸಿದ್ದರಾಮಯ್ಯ ಸರ್ ಅವರು ಇದ್ರ ಬಗ್ಗೆ ಅಫಿಷಿಯಲ್ ಆಗಾದ್ರೆ ಅನೌನ್ಸ್ ಮಾಡಿದಾರೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರ್ತದೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಿಂದ ಡೆಲ್ಲಿಗೆ ಹೋಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ, ಅದರಲ್ಲೂ SC ಹಾಗೂ ST ಸಮುದಾಯದ ವಿದ್ಯಾರ್ಥಿಗಳಿಗೆ ಅಷ್ಟೇ ಈ ಒಂದು ವ್ಯವಸ್ಥೆಯನ್ನಾದ್ರೆ ಮಾಡಿದ್ದಾರೆ. ಅಂಡ್ ಜೊತೆಗೆ ಇರುವ ಇನ್ನೊಂದು ಅಪ್ಡೇಟ್ ಏನು ಅಂತ ಅಂದ್ರೆ, ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರೆ, ಹೌದಾ ಸರ್ ಈ ವರ್ಷದಿಂದ ಪ್ರೀ ಲ್ಯಾಪ್ಟಾಪ್ಸ್ ಅನ್ನ ಕೊಡ್ತಾರೆ ಅಂತ ಏನು ಅಂತ ಹೇಳ್ಬಿಟ್ಟು. ನೋಡಿ, ಇದ್ರ ಬಗ್ಗೆ ನೀವು ಅಫಿಷಿಯಲ್ ಆಗಾದ್ರೆ ಇನ್ಫಾರ್ಮೇಶನ್ ತಿಳ್ಕೊಬೇಕಾಗುತ್ತೆ, ಯಾರಿಗೆ ಕೊಡ್ತಾರ ಏನು ಅಂತ ಹೇಳ್ಬಿಟ್ಟು. ನಾನಿಲ್ಲಿ ನಿಮ್ಗೆ ಒಂದು ಆರ್ಟಿಕಲ್ ಮೂಲಕನೇ ಸಹ ಡಿಸ್ಪ್ಲೇ ಮಾಡ್ತೀನಿ. ನೋಡಿ, ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡುವಂತೆ ಶಾಸಕ ನರೇಂದ್ರ ಸ್ವಾಮಿ ಸಲಹೆ ನೀಡಿದ್ದು, ಇದಕ್ಕೆ ಸುಮಾರು 300 ಕೋಟಿ ರು ವೆಚ್ಚವಾಗಬಹುದು ಎಂದು CM ಸಿದ್ದರಾಮಯ್ಯ ತಿಳಿಸಿದರು. PG ವಿದ್ಯಾರ್ಥಿಗಳಿಗೂ ಲ್ಯಾಪ್ಟಾಪ್ ನೀಡಬೇಕೆಂಬ ಪ್ರಸ್ತಾಪ ಇದೆ. ಇದಕ್ಕೆ ಹೆಚ್ಚುವರಿಯಾಗಿ 90 ಕೋಟಿ ರು ಬೇಕು. ಈ ಬಗ್ಗೆ ಪರಿಶೀಲನೆ ನಡೆಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಅಂದ್ರೆ ನೋಡಿ, ಈ ವರ್ಷ ಈ ಒಂದು SC ಹಾಗೂ ST ಸಮುದಾಯದ ವಿದ್ಯಾರ್ಥಿಗಳಿಗೆ ಈ ಒಂದು ಫ್ರೀ ಲ್ಯಾಪ್ಟಾಪ್ಸ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಶಾಸಕ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಇದಕ್ಕೆ CM ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಒಂದು ರೆಸ್ಪಾನ್ಸ್, ಇದಕ್ಕೆ 300 ಕೋಟಿ ರು ವೆಚ್ಚವಾಗುತ್ತದೆ ಅಂತ ಹೇಳಿದ್ದಾರೆ. ಅಂಡ್ ಹಾಗೇನು ಈ ವರ್ಷದಿಂದ PG ಕೋರ್ಸ್ ಗಳು ಮಾಡುವಂತ ಸ್ಟೂಡೆಂಟ್ಸ್ ಗಳಿಗೂ ಸಹ ಈ ಒಂದು ಲ್ಯಾಪ್ಟಾಪ್ಸ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ PG ಕೋರ್ಸ್ ಗಳನ್ನ ಮಾಡುವಂತ ಸ್ಟೂಡೆಂಟ್ಸ್ ಗಳಿಗೂ ಒಂದು ಉಚಿತ ಲ್ಯಾಪ್ಟಾಪ್ಸ್ ಅನ್ನ ಕೊಡೋದಕ್ಕೆ ಹೆಚ್ಚುವರಿಯಾಗಿ 90 ಕೋಟಿ ರು ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದ್ರ ಬಗ್ಗೆ ನೋಡಿ, ಒಂದಿಷ್ಟು ವೆರಿಫಿಕೇಶನ್ ಅನ್ನ ಮಾಡಿ, ಒಂದಿಷ್ಟು ಪರಿಶೀಲನೆಯನ್ನ ಮಾಡಿ ಇಲ್ಲಿ ತೀರ್ಮಾನ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಇದು ಸ್ಟೂಡೆಂಟ್ಸ್ ಗಳಿಗೆ ನೋಡಿ, SC ಹಾಗೂ ST ಸಮುದಾಯದ ವಿದ್ಯಾರ್ಥಿಗಳಿಗೆ ಅಷ್ಟೇ ಈ ಒಂದು ಉಚಿತ ಲ್ಯಾಪ್ಟಾಪ್ಸ್ ಅನ್ನ ಕೊಡ್ತಾರೆ. ಇದರಲ್ಲಿ ಈ ವರ್ಷದಿಂದ ಹೊಸದಾಗಿ ಏನೇ ಆಡ್ ಆಗಿದೆ ಅಂತ ಅಂದ್ರೆ, PG ಕೋರ್ಸ್ ಗಳನ್ನ ಮಾಡುವಂತಹ SC ಹಾಗೂ ST ಸಮುದಾಯದ ವಿದ್ಯಾರ್ಥಿಗಳಿಗೂ ಈ ವರ್ಷದಿಂದ ಲ್ಯಾಪ್ಟಾಪ್ಸ್ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಅನ್ನು ಸಹ ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಒಂದು ಪರಿಶೀಲನೆಯನ್ನ ನಡೆಸಿ ಕೊಡ್ತಾರಾ ಇಲ್ವಾ, ಕೊಡೋದಾದ್ರೆ ಅಪ್ಲಿಕೇಶನ್ಸ್ ಯಾವ ರೀತಿ ಹಾಕ್ಬೇಕು, ಎಲ್ಲಾಗಬೇಕು ಏನೋ ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದು ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಕೊಡುವಂತದ್ದು ಅಲ್ಲ ಲ್ಯಾಪ್ಟಾಪ್ಸ್ ಅನ್ನ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಲಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತಾ. ಈ ಒಂದು 2 ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೇಳಿದ ಆದ್ಮೇಲೆ ನಿಮ್ಮ ಒಂದು ಸ್ಟೂಡೆಂಟ್ಸ್ ಗಳ ರಿಯಾಕ್ಷನ್ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಅಂಡ್ ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.